ವೆಲ್ಕಮ್. ಸೊ ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನು ಅಂತಂದರೆ, ನಾವು ಮಾಡಿರುವಂಥ ಒಂದು ಸಿನಿಮಾ ಇದೇ ಜುಲೈ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನ ಸಿನಿಮಾ ಟೈಟ್ಲ್ ಅನೌನ್ಸ್ ಮಾಡಿದೆ, ಈಗ ಹೇಳ್ತಾ ಇದ್ದೆ. ಸೊ ಈಗಲೂ ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಜುಲೈ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬರೋದಕ್ಕೆ ನಮ್ಮ ಪ್ರಯತ್ನ ಏನು ಅಂತಂದರೆ, ಪ್ರೇಕ್ಷಕರ ಹತ್ರಕ್ಕೆ ಸಿನಿಮಾ ತಗೊಂಡೋಗೋಂಥ ಒಂದು ಸಣ್ಣ ಪ್ರಯತ್ನ. ನಾಳೆ ಅಂದರೆ 9ನೇ ತಾರೀಕು ಧಾರವಾಡದಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಅಂತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಉತ್ತರ ಕರ್ನಾಟಕದ ಒಂದು ಸೆಂಟ್ರ್ ಪಾಯಿಂಟ್ ಅಂತ ನಾವು ಧಾರವಾಡನ ಕನ್ಸಿಡರ್ ಮಾಡಿ, ಸೊ ಅಲ್ಲಿ ಪ್ರೀಮಿಯರ್ ಶೋ ಮಾಡೋ ಉದ್ದೇಶ ಏನಂತಾರೆ, ಇಲ್ಲಿ ಪ್ರೀಮಿಯರ್ ಶೋ ನಾವು ಯೂಶ್ವಲ್ ಏನು ಮಾಡ್ತೀವಿ, ನಮ್ಮ ಸೆಲೆಬ್ರಿಟಿ ಫ್ರೆಂಡ್ಸ್ನ ಎಲ್ಲನೂ ಕರೆದು ಅವ್ರ ಸಿನಿಮಾ ತೋರಿಸಿ ಅವ್ರದ್ದು ರಿಯಾಕ್ಷನ್ ತಗೊಂಡು, ಆಮೇಲೆ ಆ ರಿಯಾಕ್ಷನ್ನ ಇಡೀ ಕರ್ನಾಟಕಕ್ಕೆ ನಾವು ಪ್ರಮೋಟ್ ಮಾಡಿ, ಪ್ರೀವಿಯಸ್ ನಾನು ಮಾಡಿದ್ದೀನಿ, ಇದು ನಾನು ಬೇರೆಯವ್ರಿಗೆಲ್ಲ ನಾನು ಮಾಡಿರೋದನ್ನು ಹೇಳ್ತಾ ಇರೋದು. ಸೊ ಈ ಸಲ ಏನು ಅಂತಂದರೆ, ಪ್ರೇಕ್ಷಕರು ಫಸ್ಟ್ ನೋಡಲಿ, ಆಮೇಲೆ ಉಳಿದವ್ರು ನೋಡಲಿ ಅಂತ. ಅಂದರೆ ಯಾರು ಹರ್ಟ್ ಆಗಂಥದ್ದಲ್ಲ, ಯಾಕಂದರೆ ಸಿನಿಮಾ ಬದುಕಿರೋದೇ ಪ್ರೇಕ್ಷಕರಿಂದ, ಪ್ರೇಕ್ಷಕರಿದ್ರೇ ಸಿನಿಮಾ ಇರುತ್ತೆ. ಸಿನಿಮಾ ಮೇಕರ್ಸು ಮತ್ತು ಪ್ರೇಕ್ಷಕರು ಒಂದು ಗಾಡಿಗೆ 2 ಚಕ್ರಗಳಿದ್ದಂಗೆ, ಅವೆರಡು ಒಂದು ಈಕ್ವಲಾಗಿ ಹೋದರೆ ಮಾತ್ರ ಸಿನಿಮಾ ಚಿತ್ರರಂಗ ಮುಂದಕ್ಕೆ ಭವಿಷ್ಯ ಅಂತ ನೋಡ್ಬೋದು. ಒಂದು ವೀಲ್ ಸೈಡ್ ಹೊರಟೋದ್ರೆ ಇನ್ನೊಂದು ಗಾಡಿ ಇಡೀ ಬಾಡಿ ಅಲ್ಲೇ ಈಗ ಉಳ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ದಿಕ್ಕು ದಿಸಿ ಇಲ್ದಿರ ಹೋಗ್ಬಿಡುತ್ತೆ ಅಂತ. ಸೊ ಆ ಕಾರಣಕ್ಕೆ ಪ್ರೇಕ್ಷಕರಿಗೆ, ಎಸ್ಪೆಷಲಿ ನಾವು ಎಲ್ಲ ಬೆಂಗಳೂರಲ್ಲೇ ಇವೆಂಟ್ ಮಾಡೋದ್ರಿಂದ, ಈ ಇಂಟರ್ನೆಟ್ ಇಲ್ಲದೇ ಇರೋ ಟೈಮಲ್ಲಿ ಪ್ರಿಂಟು ಟಿ ವಿ ಅನ್ನೋದು ಮೇಜರ್ ಆಗಿ ಪ್ರಮೋಷನ್ ಟೈಮಲ್ಲಿ, ಸೊ ನ್ಯೂಸ್ ಎಲ್ಲರಿಗೂ ಕರೆಕ್ಟಾಗಿ ಕರ್ನಾಟಕದ ಎಲ್ಲ ಮೂಲೆಗೂ ತಲುಪ್ತಾ ಇತ್ತು. ಬಟ್ ಇಂಟರ್ನೆಟ್ ಬಂದ ಮೇಲೆ ಆಲ್ಗಾರಿದಮ್ ಅನ್ನೋದು ಬೆಂಗಳೂರು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಹೋಗಲ್ಲ. ಕೆಲವೊಂದು ಪೋಸ್ಟ್ಗಳು ಅದು ತೋರಿಸುತ್ತೆ, ಯಾಕಂದರೆ ನೀವು ಅನಾಲಿಟಿಕ್ಸ್ ಹೋಗಿ ನೋಡಿದ್ರೆ ಈ ಪೋಸ್ಟ್ ಈ ಏರಿಯಾದಲ್ಲಿ ಮಾತ್ರ ನೋಡಿದ್ದಾರೆ, ಆ ಏರಿಯಾದಲ್ಲಿ ನೋಡಿದ್ದಾರೆ ಅಂತ. ಸೊ ನಮ್ಮ ಪ್ರಚಾರಗಳೇ ಅಲ್ಲಿ ತಲುಪ್ತಾ ಇಲ್ಲ. ಸಿನಿಮಾ ಅವ್ರಿಗೆ ಗೊತ್ತಾಗ್ತಿಲ್ಲ, ಒಳ್ಳೆ ಸಿನಿಮಾ ಬಂದಿರೋದೇ ಗೊತ್ತಾಗಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ನಮ್ಮ ನಿರ್ಮಾಪಕರು ನಾವು ಡಿಸೈಡ್ ಮಾಡಿದ್ದೇನಂತಂದರೆ, ಸೊ ಸಿನಿಮಾನ ಫಸ್ಟ್ ಶೋನಲ್ಲಿ ತಗೊಂಡೋಗೋಣ. ಸೊ ಅಲ್ಲಿ ಜನ ಫಸ್ಟ್ ನೋಡಿ ಆ ರಿಯಾಕ್ಷನ್ಸು ಅವರು ಅಲ್ಲಿ ಸ್ಪ್ರೆಡ್ ಆದರೆ, ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆಯ ಪ್ರಯತ್ನಗಳ ಬಗ್ಗೆ ಅಲ್ಲೂ ಒಂದು ವಿಷಯ ಮುಟ್ಟುತ್ತೆ, ಒಳ್ಳೆಯ ಸಿನಿಮಾಗಳಿಗೆ ಅಲ್ಲೂ ಪ್ರೇಕ್ಷಕರು ಬರ್ತಾರೆ ಅನ್ನೋ ಒಂದು ನಂಬಿಕೆಯ ಮೇಲೆ ಈ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಾಗಿತ್ತು. ಸೊ ಅದಕ್ಕೆ ಈ ಪತ್ರಿಕಾಗೋಷ್ಠಿ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಡಿ. ನಮ್ಮ ನಿರ್ಮಾಪಕರು ಒಂದಷ್ಟು ಮಾತಾಡಬೇಕು ಅಂತ ಇಷ್ಟಪಡ್ತಾರೆ.